ಆ ಥರ ತುಂಬ ಮಾರಲ್ ಸಪೋರ್ಟ್ ಒಬ್ರಿಗೊಬ್ರು ಕೊಟ್ಕೊಂಡು ಬಂದರೆ ಎಷ್ಟೋ ಲವ್ ಸ್ಟೋರಿಗಳು ಬ್ರೇಕಪ್ ಆಗಿರೋ ಹಿಸ್ಟ್ರಿನೇ ಇರ್ತಿರ್ಲಿಲ್ಲ. ನಿಮ್ಗೊಂದು ಮಾತು ಹೇಳ, ಬದುಕಿನಲ್ಲಿ ತುಂಬ ದೊಡ್ಡ ಗ್ಯಾಂಬಲ್ ಅಂದರೆ ಸಂಬಂಧಗಳು. ನಿಮ್ಗೆ ಗೊತ್ತೇ ಇರಲ್ಲ ನೀವು ಏನು ಬೆಟ್ ಮಾಡ್ತಾ ಇದ್ದೀರಾ ಅಂತ, ಯಾರ ಜೊತೆಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಈ ಸಂಬಂಧ ನೆಕ್ಸ್ಟ್ ಏನಾಗ್ಬೋದು ಅಂತ ಯಾವತ್ತೂ ಅರ್ಥನೇ ಆಗಲ್ಲ ನಿಮಗೆ. ಇದು ಹೆಂಗೆ ರಿಯಾಕ್ಟ್ ಮಾಡ್ಬೋದು ಯಾರಿಗೆ, ಯಾಕೆಂದರೆ ಹ್ಯೂಮನ್ ಎಮೋಷನ್ಸ್ ಅಲ್ಲ, ಅದು ಒಂಥರ ಹಾರ್ಸ್ ರೇಸಿಂಗ್ ಇದ್ದಂಗೆ. ಸೊ ಸಂಬಂಧಗಳಲ್ಲಿ ಇವಾಗ ತಂದೆ ತಾಯಿ ಅಣ್ಣ ತಂಗಿ ಬೇರೆ. ಸೊ ವೆನೆವರ್ ಯು ಎಂಟರ್ ಟು ಎ ನ್ಯೂ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಅಥವಾ ಎನಿಬಡಿ, ನೀವು ಒಂದು ಜೊತೆ ಬಿಸ್ನೆಸ್ ಮಾಡಕ್ಕೆ ಹೋಗ್ತಿರೋ ಏನೋ, ಇಟ್ಸ್ ಅ ಗ್ಯಾಂಬಲ್. ಆ ಮನುಷ್ಯ ನಾಳೆ ಬೆಳಿಗ್ಗೆ ಅವ್ನು ಏನು ಯೋಚಿಸ್ತಾ ಇದ್ದಾನೆ, ಅವ್ನು ಏನಾಗ್ತಾನೆ ಅಂತ ನಿಮ್ಗೆ ಐಡಿಯಾನೇ ಇರಲ್ಲ. ಸರ್, ಮರ್ಯಾದೆ ಪ್ರಶ್ನೆ ಅಂತ ಬಂದಾಗ ನೀವು ಎಸ್ಪೆಷಲಿ ಅಂಜುವಂತಹ ಥಿಂಗ್ಸ್ ಯಾವೆಲ್ಲ? ತುಂಬ ಇದೆ. ಬೇಸಿಕಲಿ ನಾವೆಲ್ಲ ಮಿಡಲ್ ಕ್ಲಾಸ್ ಹುಡುಗರಲ್ಲ, ಮನೆಯಲ್ಲಿ ಸಣ್ಣ ವಯಸ್ಸಿನಿಂದ ನಮ್ಗೆ ಹೇಳ್ಕೊಟ್ಟಿರ್ತಾರೆ ದೊಡ್ಡವರು ಮರ್ಯಾದೆ ಕೊಡು, ಅವ್ರು ನೋಡು, ಅವ್ರ ಅಂದ್ರೆ ವಿ ಆರ್ ಮೌಲ್ಡೆಡ್ ಇನ್ ಸರ್ಟನ್ ವೇ. ಪ್ರತಿ ಕ್ಷಣದಲ್ಲೂ ಅದು ಬೇಸಿಕಲಿ ಮಿಡಲ್ ಕ್ಲಾಸ್ ನಲ್ಲಿ ಫೈನಾನ್ಷಿಯಲ್ ಪ್ರೆಷರ್ ಇರುತ್ತಲ್ಲ, ಅದು ನಮಗೆ ಕೊಡೋ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಓಕೆ ಸರ್, ಇನ್ನೊಂದು ನೀವು ಹೇಳ್ತಾ ಇದ್ರಿ ಅವಕಾಶಗಳು ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ ಅಂತ. ನಿಮ್ಮ ಲೈಫಲ್ಲಿ ಎಷ್ಟು ಅವಕಾಶಗಳು ಕೈ ತಪ್ಪೋದು? ನನಗೆ ನನ್ನ ಹತ್ರ ಬಂದು ಯಾರಾದ್ರೂ ಹೇಳಿ ನಾನು ಕನ್ವಿನ್ಸ್ ಆಗಿರೋ ನಾನು ತಪ್ಪೋಗೋದಕ್ಕೆ ಬಿಟ್ಟಿಲ್ಲ. ರಿಕ್ವೆಸ್ಟ್ ಮಾಡ್ಕೊಂಡು ಐ ಕ್ಯಾನ್ ಡೂ ದಿಸ್ ಅಂತ. ಆ ಥರ ಮಿಸ್ ಆಗ್ತಾ ಇದ್ದಿದ್ದು ಅಂದ್ರೆ ಡೇಡ್ ವಿಲ್ ಮುಸ್ತಫಾ ಪುನಃ ನಿಮ್ದು ಡೇಟ್ಸ್ ಅಲ್ವಾ ಅಂತ ಅಲ್ಲ, ಇಲ್ಲ ಕಣೋ ಕಷ್ಟ ಇದೆ ಅಂತ ಅಂತೆ ಶಶಾಂಕನ್ಗೆ. ಅದಾದ ನಂತರ ಇಮಿಡಿಯೇಟ್ ಒಂದಿನ ಫೋನ್ ಮಾಡಿ ಪುನಃ ಆ ಆಕ್ಟರ್ ಬಂದ್ ಮಾಡಿದ್ನಲ್ಲ, ಅವ್ನು ಯಾಕೆ ಫೋನ್ ತೆಗಿತಲ್ಲ, ಬರ್ತೀರಾ ಅಂತ. ಅಷ್ಟೊತ್ತಿಗೆ ಇದು ಮುಗಿಸಿದೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಹೋಗ್ಬಿಟ್ಟು ಮಾಡ್ಬಿಟ್ಟ. ನೀವು ಫ್ರೀ ಇರೋ ಟೈಮ್ನ ಹೆಂಗೆ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀರಿ? ಮೋಸ್ಟ್ ಆಫ್ ದ ಟೈಮ್ ಫ್ರೀ ಇದ್ದಾಗ ಯಾವ್ದಾದ್ರು ಸಿನಿಮಾ ನೋಡೋದು, ವೆಬ್ ಸೀರೀಸ್ ನೋಡೋದು, ಇಲ್ಲ ಪುಸ್ತಕ ಓದೋದು. ಸೊ ಈ ಥರದ್ದು. ಬಟ್ ಒಂದೊಂದ್ಸತಿ ಬೈ ಮಿಸ್ಟೇಕ್ ಆಗಿ ಜಿಮ್ಗೆ ಹೋಗ್ಬಿಡ್ತೀನಿ. ಆಗ ಸೀನು ಮಾಸ್ಟರ್ ಕೇಳ್ತಾರೆ ಯಾಕೆ ಬಂದ್ರಿ ಅಂತ, ಅದೇ ಜಿಮ್ ಮಾಡ್ಬೇಕಂತಲ್ಲ ಮಾಡ್ತೀನಿ. ಸೊ ಇದಿಷ್ಟು. ಸೊ ಹೇಳಿ, ಡಾಲಿ ಪಿಕ್ಚರ್ಸ್ ಬಗ್ಗೆ, ಧನಂಜಯ್ ಅವ್ರ ಬಗ್ಗೆ, ಓನ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಟ್ಯಾಲೆಂಟಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಹೌದು, ನಮ್ದೇ ಪ್ರೊಡಕ್ಷನ್ ಹೌಸ್ ಅಲ್ವಾ. ಸೊ ನಮ್ಮ ಬಗ್ಗೆ ನಾವೇ ಹೊಗಳ್ಕೊಳ್ಳೋದು. ಬಟ್ ದೆನ್ ಧನಂಜಯನ್ ಬಗ್ಗೆ ಒಂದು ಮಾತು ಹೇಳ್ಬೋದು. ಸೊ ಈಸ್ ಅ ವಿಷನರಿ, ಟ್ರೂ ಫಾರ್ಮ್ ಆಫ್ ಇದು ಮ್ಯಾನಿಫೆಸ್ಟಿಂಗ್ ಕೆಪಾಸಿಟಿ. ಸೊ ನಾನೇ ನೋಡಿದಂಗೆ ಅವ್ನು ಏನು ಹೇಳ್ತಾನೆ ಅದನ್ನ ಮಾಡ್ಕೊಂಡು ಹೋಗ್ತಾನೆ. ಸೊ ಆಸ್ ದಟ್ ಪ್ಯೂರ್ ವಿಷನ್ ಅಂಡ್ ಮ್ಯಾನಿಫೆಸ್ಟಿಂಗ್ ಕೆಪಾಸಿಟಿ. ಡಾಲಿ ಪಿಕ್ಚರ್ಸ್ ಮಾಡಿ ಅವ್ನು ಏನೇನು ಅನ್ಭವಿಸ್ದ, ಎಷ್ಟೆಲ್ಲ ಕಷ್ಟಪದ್ದ, ಏನೇನೆಲ್ಲ ಕೆಲವೊಂದು ಇನ್ಸಿಡೆಂಟ್ಸ್ ನಾನು ತುಂಬಾ ಹತ್ರದಿಂದ ನೋಡಿರ್ತೀನಿ. ಆ ತರ ಸಿಚುವೇಶನ್ ಬೇರೆಯವರು ಸಿಗಾಕೊಂಡ್ರೆ ಒದ್ದಾಡ್ಬಿಡ್ತಾರೆ, ಸಿಕ್ತವ್ರಿಗೆಲ್ಲ ಬೈದಾಡ್ಬಿಡ್ತಾರೆ. ಈ ಮನುಷ್ಯನ ಆಗಲ್ಲ, ತುಂಬಾ ಕಾಮ್ ಇದೆ. ಸೊ ಅವನಿಗೆ ಸಮಸ್ಯೆ ನಮ್ಗೂ ಒಂದ್ಸತಿ ಗಾಬರಿ ಬಿಟ್ಟು ಏನ್ ಮಾಡ್ತಿದ್ಯಾ, ಏನಿದೆ ಆಗುತ್ತೆ, ಸಾಲ್ವ್ ಆಗುತ್ತೆ. ಸೊ ಅದು ಆ ವಿಷನ್ ಮತ್ತೆ ಆ ಕೆಪಾಸಿಟಿ ಆಫ್ ವಿಷನಿಂಗ್ ಆ ಮನುಷ್ಯನ ಅಷ್ಟು ದೂರ ಕರ್ಕೊಂಡೋಗಿದೆ. ಸೊ ವಿ ಆರ್ ಹ್ಯಾಪಿ ಟು ಬಿ ರಿಯಲಿ ಕ್ಲೋಸ್ ಫ್ರೆಂಡ್ಸ್ ಟು ಹಿಮ್. ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೂ ತುಂಬಾ ಸ್ಟ್ರಗಲ್ ಇತ್ತು, ಮಾಡಿದ ಸಿನಿಮಾಗಳ ಹಿಟ್ ಆಗ್ತಾ ಇರ್ಲಿಲ್ಲ. ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ದು? ಅವ್ರದ್ದು ಒಂದು ಫಿಲಾಸಫಿ ಆಫ್ ಲೈಫ್ ಏನಂದ್ರೆ, ಶುಕ್ರವಾರ ಏನಾಯ್ತು ಆ ಶುಕ್ರವಾರಕ್ಕೆ, ಸೋಮವಾರ ತಗೊಂಡೋಗ್ಬಾರ್ದು. ಯಾಕಂದ್ರೆ ಸೋಮವಾರ ಇಸ್ ಎ ನ್ಯೂ ಡೇ, ಹೊಸ ಬದುಕು, ಹೊಸ ವಿಷನ್ ಇಟ್ಕೋಬೇಕು, ಮುಂದಕ್ಕೆ ಹೋಗ್ಬೇಕು.